ಎವ್ರಿವನ್ ವೆಲ್ಕಮ್ ಟು ಪ್ರತಿಧ್ವನಿ. ಮಂಜು ಗೌತಮಿ ಫ್ರೆಂಡ್ಶಿಪ್ ಬ್ರೇಕ್. ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ಮಂಜು ಅವರನ್ನ ಹೊರಗಿಟ್ಟ ಗೆಳತಿ. ಹೌದು, ಬಿಗ್ ಬಾಸ್ ಸೀಸನ್ ಕನ್ನಡ 11ನೇ ವಾರಕ್ಕೆ ಕಾಲಿಟ್ಟಿದ್ದು ಮನೆಯಲ್ಲಿ ಒಟ್ಟು 12 ಸ್ಪರ್ಧಿಗಳಿದ್ದಾರೆ. ಇವರ ನಡುವೆ ಕಾಂಪಿಟೇಷನ್ ಜೋರಾಗಿದೆ. ಇನ್ನು ಬಿಗ್ ಬಾಸ್ ಮನೆಗೆ ಈ ವಾರ ಹಳೆಯ ಸೀಸನ್ನ ಕಂಟೆಸ್ಟೆಂಟ್ಗಳು ಬಂದಿದ್ದು ನಾಮಿನೇಷನ್ ಪ್ರಕ್ರಿಯೆಯನ್ನ ನಡೆಸಿಕೊಟ್ಟಿದ್ದಾರೆ. ಈ ವಾರ ಮನೆಯಿಂದ ಹೊರಹೋಗಲು ಒಟ್ಟು 8 ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಬಿಗ್ ಬಾಸ್ನ ಇಂದಿನ ಪ್ರೋಮೋ ಹೊರಬಿದ್ದಿದ್ದು ಕಂಟೆಸ್ಟೆಂಟ್ಗಳಿಗೆ ಮಾತ್ರವಲ್ಲದೆ ಪ್ರೇಕ್ಷಕರಿಗೂ ಕೂಡ ಶಾಕ್ ಆಗಿದೆ. ಇಷ್ಟು ದಿನ ಗೆಳೆಯ ಗೆಳತಿ ಅಂತಾನೆ ಫೇಮಸ್ ಆಗಿದ್ದ ಮಂಜು ಮತ್ತು ಗೌತಮಿಯವರ ಫ್ರೆಂಡ್ಶಿಪ್ ಬ್ರೇಕ್ ಆಗಿದೆ. ಹೌದು, ಮಂಜು ಮತ್ತು ಗೌತಮಿ ಲಿವಿಂಗ್ ಏರಿಯಾದಲ್ಲಿ ಕುಳಿತುಕೊಂಡು ಮಾತನಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ನಾನು ಕ್ಯಾಪ್ಟನ್ ಆದಾಗ ನೀವು ನನ್ನನ್ನು ಲೀಡ್ ಮಾಡಬೇಡಿ, ನಿಮ್ಮ ಈ ವಾಯ್ಸ್ನಿಂದ ನನ್ನ ಧ್ವನಿ ಕೆಳಗೆ ಹೋಗ್ತಾ ಇದೆ ಎಂದು ಗೌತಮಿ ಹೇಳ್ತಾರೆ. ಹಾಗೂ ಟಾಸ್ಕ್ ಸಂದರ್ಭದಲ್ಲಿ ಇವರ ವಾಯ್ಸ್ ಮಾತ್ರ ಕೇಳಿಸುತ್ತದೆ ಎಂದು ಮೋಕ್ಷಿತಾ ಅವರು ಹೇಳಿದ್ರು. ನನಗೆ ಅದು ಸರಿ ಅನ್ನಿಸ್ತು ಎಂದು ಗೌತಮಿ ಹೇಳ್ತಾರೆ. ಹಾಗೂ ಟಾಸ್ಕ್ ನಡುವೆ ಮಂಜು ಜೋರಾಗಿ ಮಾತನಾಡ್ತಿರ್ತಾರೆ. ಆಗ ಗೌತಮಿ ಕೋಪಗೊಂಡು ಮಂಜು ನಿಮಗೆ 20 ಸಾರಿ ಹೇಳಲು ಆಗೋದಿಲ್ಲ ಎಂದು ಹೇಳ್ತಾರೆ. ಬಳಿಕ ಮಂಜು ಅವರನ್ನ ಗೌತಮಿ ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ಹೊರ ಇಡ್ತಾರೆ. ಈ ವಿಚಾರ ಮನೆಯ ಕಂಟೆಸ್ಟೆಂಟ್ಗಳಿಗೆ ತುಂಬಾನೇ ಶಾಕ್ ನೀಡುತ್ತದೆ. ಹಾಗೂ ಇನ್ಮುಂದೆ ಗೆಳೆಯ ಗೆಳತಿ ಎಂಬುದು ಇರೋದಿಲ್ಲ, ಎಲ್ಲವನ್ನೂ ಇಲ್ಲಿಗೆ ಮುಗಿಸ್ತೇನೆ ಎಂದು ಮಂಜು ಅವರಿಗೆ ಶಾಕ್ ನೀಡಿದ್ದಾರೆ. ಇಷ್ಟು ದಿನ ಯಾವುದೇ ವಿಚಾರದಲ್ಲೂ ಒಬ್ಬರನ್ನೊಬ್ಬರು ಬಿಟ್ಟುಕೊಡದೆ ಆಡ್ತಾ ಇದ್ದ ಮಂಜು ಮತ್ತು ಗೌತಮಿ ಅವರ ಫ್ರೆಂಡ್ಶಿಪ್ ಸದ್ಯ ಬ್ರೇಕ್ ಆಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.